ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಏನಪ್ಪ ಅಂದ್ರೆ, ರೀಸೆಂಟಾಗಿ 2-3 ದಿನದಿಂದ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿದ್ರು ನನಗೆ ಅವ್ರು. ಈ ಒಂದು ವಿಡಿಯೋ ತಿಳಂಗಿಲ್ಲ, ಬಟ್ ನನ್ನ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿದ್ರು. ಆ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಏನಂತೇಳಿ ಮಾಡಿದ್ರಪ್ಪ ಅಂದ್ರೆ, ಬ್ರೋ ಯಾವುದಾದ್ರೂ ಬೆಸ್ಟ್ ಅಪ್ಲಿಕೇಶನ್ ಇದ್ರೆ ಹೇಳಿ ಬ್ರೋ. ಅಂದ್ರೆ ಯಾವುದಪ್ಪ ಅಂದ್ರೆ, ಸಾಂಗ್ಗಳನ್ನ ಕೇಳೋಕೆ ಯಾವುದಾದ್ರೂ ಒಂದು ಬೆಸ್ಟ್ ಅಪ್ಲಿಕೇಶನ್ ಇದ್ರೆ ಹೇಳಿ ಬ್ರೋ. ಒಂದು ಆ್ಯಡ್ಸ್ ಬರಬಾರ್ದು, ನನಗೆ ಒಟ್ಟು ಫ್ರೀಯಾಗಿ ಸಿಗಬೇಕು, ಆರಾಮಾಗಿ ಸಿಗಬೇಕು, ಡೌನ್ಲೋಡ್ ಕೂಡ ಮಾಡ್ಕೋಬೇಕು ಅಂಥ ಒಂದು ಅಪ್ಲಿಕೇಶನ್ ಇದ್ರೆ ಹೇಳಿ ಬ್ರೋ ಅಂತ ಹೇಳಿದ್ರು ನನಗೆ ಆ ಒಂದು ವಿಡಿಯೋದ ಕೆಳಗೆ. ಅವರ ಒಂದು ಕಮೆಂಟ್ ಏನು, ಅವರ ಒಂದು ಆ ಒಂದು ವಿಡಿಯೋಕ್ಕೆ ಏನು ಕಮೆಂಟ್ ಮಾಡಿದ್ರಲ್ಲ, ಆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿದ್ದಕ್ಕೆ ಇವತ್ತು ನಾವು ರೆಸ್ಪಾನ್ಸ್ ಆಗಿ ರಿಕ್ವೆಸ್ಟೆಡ್ ವಿಡಿಯೋನ ತೊಗೊಂಬಂದನು. ಈ ಒಂದು ವಿಡಿಯೋದನ್ನ ಅವ್ರು ಹೇಳಿದಂಗನ, ಅವ್ರು ಕಮೆಂಟ್ ಮಾಡಿದಂಗನ ಒಂದು ಬೆಸ್ಟ್ ಅಪ್ಲಿಕೇಶನ್, ಸಾಂಗ್ ಕೇಳೋಕತ್ತೇಳಿ ಒಂದು ಬೆಸ್ಟ್ ಅಪ್ಲಿಕೇಶನ್ನ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡ್ತಾನು. ಅದು ಪ್ಲೇಸ್ಟೋರ್ದಾಗ ಐತಿ, ನೀವು ನಂಬೋದು. ಪ್ಲೇಸ್ಟೋರ್ದಾಗ ಐತಿ. ನೀವು ಭಾಳಷ್ಟು ಮಂದಿ ಕೆಲವೊಂದಿಷ್ಟು ಮಂದಿ ಕೇಳ್ತಾರೆ ನನ್ನ ಬ್ಲ್ಯಾಕ್ ಹೋಲ್ ಅಂತೇಳಿ. ಅಂದ್ರೆ ಆ ಒಂದು ಅಪ್ಲಿಕೇಶನ್ APK ಆಕೈತೆ, ಅದು ಪ್ಲೇಸ್ಟೋರಾಗ ಸಿಗೋದಿಲ್ಲ, ಅದು ಕ್ರೋಮ್ನಾಗ ಸಿಗ್ತೈತಿ. ಅಲ್ಲಿ ಭಾಳಷ್ಟು ಮಂದಿ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ರು. ಅದನ್ನು ಕೆಲವೊಂದಿಷ್ಟು ಜನ ಯೂಸ್ ಮಾಡೋಕೆ ಅನಿಸ್ತಿದ್ರು, ಯಾಕಪ್ಪ ಅಂದ್ರೆ ಅದು APK ಆಕೈತಿ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಾಗ ಪ್ಲೇಸ್ಟೋರಾಗ ಸಿಗುವಂಥ ಒಂದು ಬೆಸ್ಟ್ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಒಂದು ಕೂಡ ಆ್ಯಡ್ಸ್ ಬರೋಂಗಿಲ್ಲ, ಆರಾಮಾಗಿ ನೋಡ್ಬೋದು. ಹಾಗಿದ್ರೆ ತಡ ಮಾಡೋದು ಬೇಡ, ಯಾವ ಒಂದು ಅಪ್ಲಿಕೇಶನ್ ಅಂತೇಳಿ ಕಂಪ್ಲೀಟಾಗಿ ಇವತ್ತಿನ ಒಂದು ವಿಡಿಯೋದಾಗ ತಿಳ್ಕೊರಿ. ನೋಡಿಬಿಟ್ಟು ಪೂರ್ತಿಯಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋ ಇಷ್ಟ ಆದಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಈಗ ವಿಷಯಕ್ಕೆ ಬರೋನು ಅಂದ್ರೆ, ಈ ಒಂದು ಅಪ್ಲಿಕೇಶನ್ ಹೆಂಗೆ ಏನು ಅಂತೇಳಿ. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ, ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಂಡು ಹೋಗ್ರಿ. ಡೈರೆಕ್ಟಾಗಿ ನಿಮಗೆ ಪ್ಲೇಸ್ಟೋರ್ಗೆ ಕರ್ಕೊಂಡು ಹೋಗೈತಿ, ಆರಾಮಾಗಿ ಡೌನ್ಲೋಡ್ ಮಾಡಿರಿ. ಇದ್ರೊಳಗೆ ಸ್ಪೆಷಲಿಟಿ ಏನಂತ ಹೇಳಪ್ಪ ಕೇಳೋದಾದ್ರೆ, ಈ ಒಂದು ಅಪ್ಲಿಕೇಶನ್ದಾಗ ಒಂದು ಕೂಡ ಆ್ಯಡ್ಸ್ ಬರೋಂಗಿಲ್ಲ. ನೀವು ಏನು ಕೇಳಿದ್ರಿ, ಒಂದು ಆ್ಯಡ್ಸ್ ಬರಬಾರ್ದು ಅಂತ ಕೇಳಿದ್ರಿ, ಒಂದು ಆ್ಯಡ್ಸ್ ಕೂಡ ಬರೋಂಗಿಲ್ಲ, ಆರಾಮಾಗಿ ಯೂಸ್ ಮಾಡಿರಿ. ಮತ್ತು ನೀವು ಈ ಒಂದು ವಿಡಿಯೋದ ಬೆನಿಫಿಟ್ ಏನೈತಪ್ಪ ಅಂದ್ರೆ, ಆರಾಮಾಗಿ ಸಾಂಗ್ಗಳನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಡೌನ್ಲೋಡ್ ಮಾಡೋದು ಹೆಂಗೆ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ. ಆ ಒಂದು ಅಪ್ಲಿಕೇಶನ್ದ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಆಗೈತಿ, ಹಾಗಾಗಿ ತಿಳಿಸ್ಕೊಡಂಗಿಲ್ಲ. ಅಪ್ಲಿಕೇಶನ್ ಬಂದುಬಿಟ್ಟು ಪ್ಲೇಸ್ಟೋರಾಗ ನೀವು ತೋರಿಸಿ ನೋಡ್ಬೋದು. ಇಲ್ಲಿ ಲಾಮಹಾ ಅಂತೇಳಿ ಹೆಚ್ಚು ಹಿಂದಿ ಸಾಂಗ್ಗಳು ಅವೈಲೇಬಲ್ ಇರ್ತಾವೆ, ಕನ್ನಡ ಸಾಂಗ್ ಕೂಡ ಅವೈಲೇಬಲ್ ಇರ್ತಾವೆ. ಕ್ಯಾಟಗರಿಗಳನ್ನ ಕೊಟ್ಟಿರ್ತಾನೆ ಮತ್ತು ಸಿಂಗರ್ಸ್ಗಳನ್ನ ಕೊಟ್ಟಿರ್ತಾನೆ, ನೀವು ಚೂಸ್ ಮಾಡ್ಕೊಂಡು ಹಾಡುಗಳನ್ನ ಕೇಳ್ಬೋದು. ಸೊ ಫ್ರೆಂಡ್ಸ್, ಟ್ರೆಂಡಿಂಗ್ ಗೊತ್ತಿ ಸಪ್ರೇಟಾಗಿ ಒಂದು ಫೋಲ್ಡರ್ ಇರ್ತೈತಿ, ಏನು ಕೂಡ ಅಭ್ಯಂತರ ಇರೋದಿಲ್ಲ. ಎಲ್ಲ ನಾರ್ಮಲಾಗಿ ಈ ಮ್ಯೂಸಿಕ್ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಓಪನ್ ಮಾಡ್ತಿಲ್ಲ, ಫೋಲ್ಡರ್ ವೈಸ್ ನೋಡೋದು, ಕ್ಯಾರೆಕ್ಟರ್ ವೈಸ್ ನೋಡೋದು, ಕ್ಯಾಟಗರಿ ವೈಸ್ ನೋಡೋದು, ಈ ಥರಗಳನ್ನ ಕೊಟ್ಟಿರ್ತಾರೆ ನಾವು ಸಿಸ್ಟಮ್. ಅದನ್ನು ಕೂಡ ನೀವು ಆರಾಮಾಗಿ ನೋಡ್ಕೋಬೋದು. ಇದು ಒಂದು ಅಪ್ಲಿಕೇಶನ್ ರೇಟಿಂಗ್ ಬಂದುಬಿಟ್ಟು 4.7 ಐತೆ. ನೀವು 4.1 ಇದ್ರೂ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿರಿ ಅಂತ ಹೇಳ್ತಿದ್ದೆ. ಅಂದ್ರೆ ಈ ಒಂದು ಅಪ್ಲಿಕೇಶನ್ ರೇಟಿಂಗ್ 4 ಪಾಯಿಂಟ್ ಮ್ಯಾಗ ಇತ್ತಪ್ಪ ಅಂದ್ರೆ ಭಾಳ ಚಲೋ. ಅಂತಂದ್ರೆ 4.7 ಐತೆ ಅದು. ಅಪ್ಲಿಕೇಶನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿರಿ. ಯಾರೆಲ್ಲ ಸಾಂಗ್ಗಳನ್ನ ಕೇಳ್ಬೇಕಂತೇಳಿ ಅನ್ಕೊಂಡಿರಲಿ ಅವ್ರು. 12 MB ಐತಿ, 3000 ಮಂದಿ ರೇಟಿಂಗ್ ಕೊಟ್ಟಾರು, 1 ಲಕ್ಷ ಮಂದಿ ಡೌನ್ಲೋಡ್ ಮಾಡ್ಯಾರ ಈ ಒಂದು ಅಪ್ಲಿಕೇಶನ್ನ. ಮತ್ತು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಡಿಸ್ಕ್ರಿಪ್ಷನ್ದಾಗ ಕೆಲವೊಂದಿಷ್ಟು ಡಿಸ್ಕ್ಲೈಮರ್ ಹಾಕೋದು, ನಾನು ಹೋಗ್ಬಿಟ್ಟು ಹುಡ್ಕೋರಿ. ಮತ್ತು ಭಾಳಷ್ಟು ಮಂದಿ ರಿವ್ಯೂನು ಕೊಟ್ಟಾರು, ರಿವ್ಯೂನು ಕೂಡ ನೋಡ್ಕೋಬೋದು. ಅಪ್ಲಿಕೇಶನು ಭಾಳ ಬೆಸ್ಟ್ ಅಂತ ಹೇಳ್ತಾನು. ಸೊ ಫ್ರೆಂಡ್ಸ್, ಈ ಥರದ ಅಪ್ಲಿಕೇಶನ್ಗಳು ಏನಾದ್ರು ಬೇಕಂದ್ರೆ ಕಮೆಂಟ್ ಮಾಡುತ್ತಾ ಬರ್ರಿ. ಅಪ್ಲಿಕೇಶನ್ ಅಷ್ಟೇ ಅಲ್ಲ, ಏನೋ ಬೇರೆ ಬೇರೆ ಕ್ಯಾಟಗರಿ, ಏನೋ ಬೇರೆ ಬೇರೆ ಕ್ಯಾಟಗರಿದು ಏನೋ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂದ್ರೂ ಹೇಳ್ರಿ. ಆದಷ್ಟು ರಿಕ್ವೆಸ್ಟೆಡ್ ವಿಡಿಯೋಗಳು ಭಾಳ ಇರ್ತಾರೆ ನಮ್ಮ ಚಾನಲ್ದಾಗ. ಸೊ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತೇಳಿ ಒತ್ತಿ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಿಮ್ಗೆ ಏನೋ ಪ್ರಶ್ನೆ ಇದ್ರೂ ಕಮೆಂಟ್ ಮಾಡೋಕೆ ನಿಮ್ಗೆ ಈಸಿ ಆಗೈತೆ ಅಂತೇಳಿ. ಮತ್ತು ನೋಟಿಫಿಕೇಷನ್ ಆಲ್ ಅಂತ ಇಟ್ಕೊಡಿ, ಹೊಸ ಟಾಪಿಕ್ ಮೇಲೆ ವಿಡಿಯೋಗಳು ಬರ್ತಿರ್ತಾವೆ. ಯಾಕಪ್ಪ ಅಂದ್ರೆ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅವು, ಅಂಥ ಕಂಟೆಂಟ್ಗಳು ಬರ್ತಿರ್ತಾವೆ. ಆದಷ್ಟು ಎಲ್ಲನೂ ಕೂಡ ಆಡಿಯನ್ಸ್ಗಳು ರಿಕ್ವೆಸ್ಟ್ ಮಾಡಿ ಕೇಳ್ಕೊವಂಥ ವೀಡಿಯೋಗಳನ್ನ ಮಾಡಿರ್ತೀನಿ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತೇಳಿ ಇನ್ನೊಂದು ಸಲ ಒತ್ತಿ ಹೇಳ್ತಾನೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಬೆಸ್ಟ್ ಕಂಟೆಂಟ್ನ ತೊಗೊಂಬರ್ತಾನೆ. ಅಲ್ಲಿವರೆಗೂ ಟಾಟಾ.